ನಮಸ್ತೆ ಬಂಧುಗಳೇ, ಗೋವಿಂದ ಸವಿರುಚಿ GVR ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇದುವರೆಗೂ ಯಾರೂ ಮಾಡೇ ಇಲ್ಲ ಇಷ್ಟು ರುಚಿಯಾಗಿರುವಂಥ ಈ ವಿಧಾನದಲ್ಲಿ ಬ್ರೇಕ್ಫಾಸ್ಟ್ ಮತ್ತು ಡಿನ್ನರ್ ರೆಸಿಪಿಯನ್ನು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಆರೋಗ್ಯಕರವಾಗಿರುವಂಥ ರುಚಿಯಾಗಿರುವಂಥ ಈ ಬ್ರೇಕ್ಫಾಸ್ಟನ್ನು ಯಾವ ರೀತಿ ಮಾಡೋದು, ಏನೇನೆಲ್ಲ ಸಾಮಗ್ರಿ ಬೇಕು ಅಂತ ಸವಿಸ್ತಾರವಾಗಿ ಸರಳವಾದ ವಿಧಾನದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ಬಂಧುಗಳೇ, ಕಮೆಂಟ್ನಲ್ಲಿ ಎಷ್ಟೊಂದು ಲೈಕ್ ಕೊಡ್ತಾ ಇದ್ದೀರಾ, ಆದರೆ ಅದೇ ಸಿಂಬಲ್ ನೀವು ತೋರಿಸಿರುವಂಥ ಸಿಂಬಲ್ ಇರುತ್ತೆ ಬಂಧುಗಳೇ, ಅದಕ್ಕೆ ಒಂದ್ಸಾರಿ ಪ್ರೆಸ್ ಮಾಡಿ. ಅವಾಗ ನಿಮಗೆ ಲೈಕ್ ಆಗಿದೆ ಅಂತ ನನಗೆ ಅರ್ಥ ಆಗುತ್ತೆ. ಇದನ್ನು ಮೊದಲನೇದಾಗಿ ರೆಡಿ ಮಾಡಲಿಕ್ಕೆ ನಮಗೆ ಪರಾತ ಬೇಕು. ಈಗ ಇದರಲ್ಲಿ ನೋಡ್ರಿ ಅರ್ಧ ಕಪ್ ನೋಡ್ರಿ, ಅರ್ಧ ಕಪ್ಗಿಂತ ಸ್ವಲ್ಪ ಜಾಸ್ತಿ ಇದೆ ಗೋಧಿ ಹಿಟ್ಟು ಹಾಕೋತಾ ಇದ್ದೀನಿ. ಇಷ್ಟೇ ಸಾಕು ನಮಗೆ, ಮನೆ ಮಂದಿಗೆಲ್ಲ ಬ್ರೇಕ್ಫಾಸ್ಟ್ ಡಿನ್ನರ್ ರೆಸಿಪಿ ಆಗುತ್ತೆ. 1 ಸ್ಪೂನಷ್ಟು ಹುರಗಡ್ಲೆ ಪೌಡರ್, ಸಣ್ಣ ಚಮಚ ನೋಡ್ರಿ ಇದು, 1 ಚಮಚದಷ್ಟು ಜೋಳದ ಹಿಟ್ಟು, 1 ಚಮಚದಷ್ಟು ಅಕ್ಕಿ ಹಿಟ್ಟು. ನೋಡ್ರಿ ಇಷ್ಟೇ ಸ್ವಲ್ಪ ಕ್ವಾಂಟಿಟಿ. ಈ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ತಿದ್ರು ಕೂಡ ನಾವು ತುಂಬ ಅಂದರೆ ತುಂಬ ಕ್ವಾಂಟಿಟಿ ಆಗುತ್ತೆ ಬಂದರೆ ರುಚಿಗಡಿ ತುಂಬಾ ಚೆನ್ನಾಗಿರುತ್ತೆ. ಈಗ ನೋಡ್ರಿ ಎಲ್ಲ ಮಿಕ್ಸ್ ಮಾಡಿಕೊಂಡು ನೀರು ಹಾಕಿ, ಇದಕ್ಕೆ ಉಪ್ಪು ಎಣ್ಣೆ ಏನನ್ನು ಹಾಕಬೇಡ್ರಿ. ನೀರು ಹಾಕಿ ಹಗರವಾಗಿ ಕಲಸ್ರಿ. ಇದನ್ನೇನು ಜಾಸ್ತಿ ಗಟ್ಟಿಗೆ ನಾದ್ಕೊಂಡು ಬಲ ಹಾಕಿ ನಾದ್ಕೊಳ್ಳೋ ಅವಶ್ಯಕ ಇಲ್ಲ. ನೋಡ್ರಿ ಯಾವ ಥರ ಕಲಿಸ್ತಾ ಇದ್ದೀನಿ ನಾನು. ಹೀಗೆ ಹಗರವಾಗಿ ಕಲಿಸ್ಕೊಂಬಿಡಿ. ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ರಿ. ಯಾಕಂದ್ರೆ ನಾವು ಕ್ವಾಂಟಿಟಿ ಸ್ವಲ್ಪ ತೊಗೊಂಡಿವಲ್ವಾ, ಹಾಗಾಗಿ ಜಾಸ್ತಿ ನೀರು ಹಾಕಿದರೆ ಕಷ್ಟ ಆಗುತ್ತೆ, ಮತ್ತೆ ಹಿಟ್ಟು ಹಾಕೋಬೇಕಾಗತ್ತೆ. ಅದಕ್ಕೋಸ್ಕರ ಜಾಗೃತವಾಗಿ ಸ್ವಲ್ಪನೇ ನೀರು ಹಾಕ್ಕೊಂಡು ನೋಡ್ರಿ ನಾವು ಹೀಗೆ ಕಲಿಸ್ಕೋಬೇಕು. ನಾನೇನು ಸ್ವಲ್ಪ ಆದರೂ ಬಲ ಹಾಕ್ತಿದ್ದೀನಿ, ಅದಕ್ಕೆ ಏನು ಬಲ ಹಾಕೋ ಅವಶ್ಯಕತೆ ಇಲ್ಲ. ಹಗರವಾಗಿನೇ ಹೀಗೆ ನಾದ್ಕೊಂಬಿಡಿ. ಈಗ ನೋಡ್ರಿ ನಾವು ನಾದ್ಕೊಂಡಿರುವಂಥ ಹಿಟ್ಟು ಇಷ್ಟು ಸಾಫ್ಟ್ ಇರ್ಬೇಕು ನಮಗೆ. ಈಗ ಇದನ್ನು ಒಂದುಗೂಡಿಸ್ಕೊಂಡು ಒಂದು 10 ನಿಮಿಷ ಮುಚ್ಚಿ ಇಡೋಣ್ರಿ. ಅಷ್ಟರೊಳಗಾಗಿ ನಮ್ಮ ಮುಂದಿನ ಪ್ರೊಸೀಜರ್ ಏನೇನೈತಿ ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋನು ಬರ್ರಿ. ಮೊದಲಿಗೆ ನೋಡ್ರಿ ಇದನ್ನು ರೆಡಿ ಮಾಡ್ಕೊಳಕ ನಾನು ಗ್ಯಾಸಿನ ಮೇಲೆ ಪ್ಯಾನ್ ಇಟ್ಟೇನ್ರಿ, ಅದು ಹಚ್ಚಾಕತ್ತೆ. ನೋಡ್ರಿ ಹಿಂಗೆ ಮಾಡೋದ್ರಿಂದ ನಮಗೆ ಗ್ಯಾಸು ಎಷ್ಟಾಗೋದಿಲ್ರಿ. 1 ಚಮಚದಷ್ಟು ಎಣ್ಣೆ ಹಾಕೊಂಡಿನ್ರೆ, 1/4 ಸ್ಪೂನಷ್ಟು ಜೀರಿಗೆ ಹಾಕೊಂಡಿನ್ರೆ. ಜೀರಿಗೆ ಚಟಾಪಟ ಅಂದ ಮೇಲೆ 1 ಕಪ್ಪಿನಷ್ಟು ನೋಡ್ರಿ, ಸ್ವಲ್ಪ ದೊಡ್ಡ ಸೈಜ್ ಐತ್ರಿ, ಆದ್ರೆ ಎಳೆಯದೈತ್ರಿ. ಹೀರಿಕಾಯಿ ಎಳೆದಿರ್ಬೇಕ್ರಿ, ನಾ ಸಿಪ್ಪೆ ತೆಗ್ದಿಲ್ರಿ. ಭಾಳ ಎಳೆದಿತ್ತಂದ್ರೆ ಸಿಪ್ಪೆ ತೆಗಿಯೋ ಅವಶ್ಯಕತೆ ಇಲ್ರಿ. ಬಲ್ತಿತ್ತಂದ್ರೆ ಸಿಪ್ಪೆ ತೆಗೀರಿ. ನೀಟಾಗಿ ತೊಳ್ಕೊಂಡು ಒರೆಸ್ಕೊಂಡಿನ್ರೆ. ಮತ್ತು ಅದನ್ನು ಈಗ ಅದಕ್ಕೆ ಖಾರಕ್ಕೆ ಅನುಗುಣವಾಗಿ 8-10 ಮೆಣಸಿನ್ಕಾಯನ್ನ ತುಂಡು ಮಾಡಿ ಹಾಕೊಳಕತ್ತೀನ್ರಿ. ನಿಮ್ಮ ಖಾರ ನೋಡಿಕೊಂಡು ಮೆಣಸಿನ್ಕಾಯನ್ನ ಹಾಕೊಳ್ರಿ. ಈಗ ಹಿಂಗೆ ತುಂಡು ಮಾಡಿ ಹಾಕೊಳ್ಳೋದ್ರಿಂದ ನಮಗೆ ಈಸಿಯಾಗಿ ಫ್ರೈ ಮಾಡ್ಕೋಬಹುದ್ರೆ, ಏನು ಕಷ್ಟ ಆಗಲ್ಲ. ಲೋ ಟು ಮೀಡಿಯಮ್ ಫ್ಲೇಮ್ನೊಳಗೆ ಅಷ್ಟರ ಮಟ್ಟಿಗೆ ಫ್ರೈ ಆದ ನಂತರ ಅದ್ರಲ್ಲಿ ನೋಡ್ರಿ 4-5 ಕರಿಬೇವಿನ ಎಲೆ, 2 ಚಮಚದಷ್ಟು ಒಣ ಕೊಬ್ಬರಿ ತುಂಡು ಹಾಕೊಂಡು ಚಲೋತ್ನಂಗೆ ಫ್ರೈ ಮಾಡ್ಕೊಂಡಿನ್ರಿ. ಅದ್ರೊಳಗೆ ನೋಡ್ರಿ 10-15 ಬೆಳ್ಳುಳ್ಳಿ ಹೆಸಳನ್ನ ಸುಲ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಹಾಕೊಂಡು ಮೆತ್ತಗಾಗೋರಿಗೆ ಫ್ರೈ ಮಾಡ್ಕೋಬೇಕ್ರ. ಜಲ್ದಿನ ಫ್ರೈ ಆಗುತ್ತೆ, 2 ನಿಮಿಷ ತೊಗೊಳತ್ರಿ ಅದು ಮೆತ್ತಗಾಗಕ್ಕೆ. ನೋಡಿದ್ರೆ ಓದಿಲ್ರಿ, ಅದನ್ನ ತೆಗೆದು ಪಕ್ಕಕ್ಕೆ ಇಡೋಣ್ರಿ, ತಣ್ಣಗಾಗಲ್ರಿ ಅದು ಕಂಪ್ಲೀಟಾಗಿ. ಈಗ ಇನ್ನೊಂದು ಪಾತ್ರೆಯನ್ನು ಇಟ್ಟು ಅದರಲ್ಲಿ 2 ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ. 2 ಚಮಚದಷ್ಟು ಹೆಸರು ಬೇಳೆ, 1 ಚಮಚದಷ್ಟು ಜೀರಿಗೆಯನ್ನು ಹಾಕ್ಕೊಂಡು ಇದು ಅಷ್ಟು ಸ್ವಲ್ಪ ಕಲರ್ ಚೇಂಜ್ ಆಗ್ಲದೆ, ಅಷ್ಟರ ಮಟ್ಟಿಗೆ ಸ್ವಲ್ಪ ಕಲರ್ ಬರಲಿದೆ. ನೋಡ್ರಿ ಸ್ವಲ್ಪ ಕಲರ್ ಬಂತದಿಲ್ರಿ. ಈಗ ಇದ್ರೊಳಗೆ ನೋಡ್ರಿ 2 ಗಡ್ಡಿಯಷ್ಟು ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನ್ರಿ, ಅದನ್ನು ಹಾಕ್ಕೊಂಡಿನ್ರಿ. ಹಾಕ್ಕೊಂಡು 8-10 ಕರಿಬೇವಿನ ಎಲೆ ಹಾಕ್ಕೊಂಡು ನೀಟಾಗಿದೆ ಸ್ವಲ್ಪ ಹೊಂಬಣ್ಣ ಬರಲಿ, ಬ್ರೌನ್ ಕಲರ್ ಆಗಲಿ ನಮ್ಮ ಬೇಳೆ. ನೋಡ್ರಿ ಬ್ರೌನ್ ಕಲರ್ ಆಗೈತೆ ಹೋದಿಲ್ರಿ. ಈಗ ಇದ್ರೊಳಗೆ ನೋಡ್ರಿ 1 ಕಪ್ಪಿನಷ್ಟು ಸಣ್ಣದಿರುವಂಥ ಎಳೆ ಹೀರೆಕಾಯಿಯನ್ನು ನೋಡ್ರಿ ಗಾಲಿ ಕಟ್ ಮಾಡ್ಕೊಂಡಿನ್ರಿ. ಮಾಡ್ಕೊಂಡು ಅದನ್ನು ಹಾಕೊಂಡಿನ್ರಿ. ಭಾಳ ಎಳೆದಿರ್ಬೇಕ್ರ ಹೀರೆಕಾಯಿ, ಅಂದ್ರೆ ಭಾಳ ಚಲೋ ಆಗತ್ತೆ ನಮ್ಮದು. ಬಲ್ತಿದ್ದಿದ್ರ ಅಷ್ಟು ರುಚಿ ಆಗೋದಿಲ್ರ. ನಿಮ್ಮ ಹತ್ರ ಬಲ್ತದ್ದ ಇತ್ತು ಎಳೆದಿಲ್ಲ ಅಂದ್ರೆ ಮ್ಯಾಲಿನ ಸಿಪ್ಪಿ ನೀಟಾಗಿ ತಕ್ಕೊಂಡು ಹಾಕೋರಿ. ನಾ ಎಳೆದಿದ್ದ ಸಂಬಂಧ ಸಿಪ್ಪಿ ತೆಗ್ದಿಲ್ರಿ. ಇದನ್ನ ನೋಡ್ರಿ ಮೆತ್ತಗಾಗಿ ಹೀರಿಕಾಯಿ ಮೆತ್ತಗಾಗೋ ತನ ನಾನು ಇಲ್ಲಿ ನೋಡ್ರಿ ಈಗ ನೋಡ್ರಿ ಫ್ರೈ ಮಾಡ್ಕೊಂಡಿನ್ರಿ. ಇದನ್ನು ಬೇಗ ಆಗತ್ರಿ, 2 ನಿಮಿಷ ತೊಗೊಳತ್ರಿ. ಫ್ರೈ ಮಾಡ್ಕೊಂಡು ಗ್ಯಾಸ್ ಆಫ್ ಮಾಡ್ಕೊಂಡು ಪಕ್ಕಕ್ಕೆ ಇಟ್ಕೋರಿ. ಈಗ ನೀವು ಮುಂಚೆ ಫ್ರೈ ಮಾಡ್ಕೊಂಡಿದ್ದು ತಣ್ಣಗಾಗೈತ್ರ ಮಿಕ್ಸಿ ಜಾರಿಗೆ ಹಾಕೊಂಡ್ರಿ. 1 ಹಿಡಿ ಕೊತ್ತಂಬರಿ, ರುಚಿಗನುಸಾರ ಉಪ್ಪು ಹಾಕೊಂಡು ಈಗ ನೋಡ್ರಿ ಇದನ್ನ ನಾವು ತರಿಯಾಗಿ ರುಬ್ಕೊಂಡ್ ಬಂದಿನ್ರಿ. ಈ ರುಬ್ಬಿರುವಂಥ ಮಿಶ್ರಣವನ್ನು ನಾವು ಫ್ರೈ ಮಾಡ್ಕೊಂಡಿರುವ ಪಾತ್ರೆಗೆ ಹಾಕೊಂಡಿನ್ರಿ. ಈ ಕಡೆಗೆ
ಪ್ಯಾನ್ ಇಟ್ಟು ಗ್ಯಾಸನ್ನು ಹಚ್ಕೊಂಡಿನ್ರೆ ದೊಡ್ಡ ತಳದ ಪಾತ್ರೆ ಇಟ್ಕೊರೆ, ದೊಡ್ಡದು ಇಟ್ಕೊರಿ, ಸ್ವಲ್ಪ ದಪ್ಪ ತಳದ ಪಾತ್ರೆಯನ್ನು. ಅದರೊಳಗೆ ನಾವು ಯಾವ ಕಪ್ಪಿನಿಂದ ಹಿಟ್ಟು ತೊಗೊಂಡಿವಿ ಅದೇ ಕಪ್ಪಿನಿಂದ 2 ಕಪ್ಪಿನಷ್ಟು ನೀರು, ರುಚಿಗನುಸಾರ ಉಪ್ಪು, 1 ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಸಣ್ಣ ಸ್ಪೂನ್ರೆ ಮತ್ತು 1-2 ಚಿಟಿಕೆ ಅರಿಶಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಕುದಿಯಾಕ ಬಿಡ್ರಿ. ಇದು ಕುದಿತಿರ್ಲಿರಿ. ಇಲ್ಲಿ ಈಗ ನಾವು ತೋಯಿಸಿಟ್ಟಿದ್ವಲ್ರಿ ಹಿಟ್ಟು, ಅದು ನೋಡ್ರಿ ಇವಾಗ ಒಂದು 10 ನಿಮಿಷ ನಾವು ರೆಡಿ ಮಾಡ್ಕೊಳ್ಳೋಷ್ಟೊತ್ತನ ಮಾತ್ರ ರೆಸ್ಟಿಗೆ ಬಿಟ್ಟಿವ್ರಿ ನಾವು. ಈಗ ಇದನ್ನು ತಗೋರಿ, ಒಂದು ಸಲ ಚಲೋತ್ನಂಗೆ ಸ್ವಲ್ಪ ಹಿಂಗೆ ಮಿದ್ಕೋರಿ, ಜಾಸ್ತಿ ಏನು ಮಿದ್ದು ಅವಶ್ಯಕತೆ ಇಲ್ರಿ. ಈಗ ಮಿದ್ಕೊಂಡು ನೋಡ್ರಿ, ನಾನು ಒಂದೇ ಮಾಡ್ಕೊಳಕತ್ತೀನಿ ರೀ, ಅಷ್ಟು ತೊಗೊಂಡಿದ್ದ ನಾ ಅರ್ಧ ಕಪ್ ರೀ ಹಿಟ್ಟು. ನಾ ಒಂದೇ ಚಪಾತಿ ಮಾಡ್ಕೊತೀನಿ ರೀ, ದೊಡ್ಡದು ಮಾಡ್ಕೊತೀನಿ ರೀ, ತೆಳ್ಳಗೆ ಮಾಡ್ಕೊತೀನಿ ರೀ. ಇದನ್ನು ನೋಡ್ರಿ, ನಾವು ಚಪಾತಿ ಪೀಠದ ಮೇಲೆ ನಮಗೆ ದೊಡ್ಡದಾಗೋದಿಲ್ಲ ರೀ, ಅದಕ್ಕೆ ನೀಟಾಗಿ ಟೈಲ್ಸನ್ನು ತೊಳ್ಕೊಂಡು ಒರೆಸ್ಕೊಂಡು ನಾ ಟೈಲ್ಸ್ ಮೇಲೆ ತಿಕ್ಕಾಕತ್ತೀನಿ ರೀ. ಟೈಲ್ಸ್ ಎಷ್ಟು ದೊಡ್ಡದೈತಿ ಅಷ್ಟು ದೊಡ್ಡ ತಿಕ್ಕೋತೀನಿ ರೀ ನಾನು. ಅದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕೊಂಡಿನ್ರ ನಾ ಮೇಲೆ ಕೆಳಗೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ನೀಟಾಗಿ ನಾವು ಇದನ್ನು ತಿಕ್ಕಬೇಕ್ರಿ. ತೆಳ್ಳಗೆ ಎಷ್ಟು ತೆಳ್ಳಗಾಗತ್ತೆ ಅಷ್ಟು ತೆಳ್ಳಗೆ ತಿಕ್ಕ್ರಿ. ನಿಮ್ಗೆ ಎಷ್ಟು ಸಾಧ್ಯ ಆಗತ್ತೆ ನೋಡ್ರಿ ಅಷ್ಟು ತೆಳ್ಳಗೆ ತಿಕ್ಕ್ರಿ. ಇದು ನಮ್ಮ ತೀಡಾಕು ಕೂಡ ಏನು ಕಷ್ಟ ಕೊಡಂಗಿಲ್ಲ ರೀ, ಯಾಕಂದ್ರೆ ಜಿಗುಟ್ ಇಲ್ರಿ ಇದ್ರೊಳಗೆ. ನಾವು ಹಗುರಾಗಿ ನಾದೀವ್ರಿ, ಹಾಗಾಗಿ ಆರಾಮಾಗಿ ನಾವು ಹಿಂಗೆ ಕೈ ಆಡ್ಸಿದ್ರೆ ಸಾಕ್ರಿ, ಅಗಲಾಗತ್ರಿ. ನಡಕ್ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಚೆಲ್ಕೊಂತ ನಾವು ಹಿಂಗೆ ತಿಕ್ಬೇಕ್ರಿ. ನೋಡ್ರಿ ನಾನು ಬರೀ ಹಿಂಗೆ ಮುಟ್ಟಾಕತ್ತೀನಿ ರೀ, ಎಷ್ಟು ನೀಟಾಗಿ ನಮ್ದು ಎಷ್ಟು ಅಗಲಾಗಕತ್ತತ್ ನೋಡ್ರಿ. ಬಲ ಹಾಕೋದು ಬ್ಯಾಡ್ರಿ, ಏನೂ ಬ್ಯಾಡ್ರಿ. ಈಗ ನೋಡ್ರಿ ಇಷ್ಟು ದೊಡ್ಡದು ಮಾಡ್ಕೊಂಡಿನ್ರಿ ನಾನು. ಈ ಕಟರ್ ಸಹಾಯದಿಂದ ಇದನ್ನು ಸಣ್ಣ ಚೌಕ್ ಪೀಸ್ ಮಾಡ್ಕೊರಿ. ಇದೇನು ಸೈಜ್ನಾಗ ಇಷ್ಟ ಆಗ್ಬೇಕಂತಿಲ್ರಿ, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊರಿ, ನಡಿತೈತಿ. ಈಗ ಉದ್ದ ಹಾಕಿದೀವ್ರಿ, ಈಗ ಅಡ್ಡ ಹಾಕೊಂಡ್ರಿ. ಈಗ ಅಡ್ಡ ಹಾಕಿದ್ವಿ ಅಂದ್ರೆ ನೋಡ್ರಿ ಚೌಕ ಆಗಿಬಿಡ್ತೈತಿ ರೀ, ಅದು ಆಟೋಮೆಟಿಕ್ ಆಗಿ ತಾನ. ಈಗೆಲ್ಲಾನು ನೋಡ್ರಿ ನಾವು ಮಾಡ್ಕೊಂಡು ಆಯ್ತ್ರಿ. ಈಗ ಇದನ್ನ ಒಂದು ತಟ್ಟಿ ಒಳಗೆ ತಕೊಂಡ್ಬಿಡೋಣ್ರಿ. ಭಾಳ ಸಿಂಪಲ್ ರೀ ಮಾಡೋದು, ಕ್ವಾಂಟಿಟಿ ಕೂಡ ಭಾಳ ಆಗತ್ತೆ ರೀ. ಒಂದೇ ಒಂದು ಸಲ ಟ್ರೈ ಮಾಡಿರಿ. ಈಗ ನಮ್ದು ಆಲ್ರೆಡಿ ನೀರು ಕುದಿಯಾಕತ್ತೈತ್ರಿ, ಅದ್ರೊಳಗೆ ಇದನ್ನು ಹಾಕೋರಿ. ಹಾಕಿ ಕೈ ಆಡ್ಸಕ್ಕೆ ಹೋಗ್ಬೇಡ್ರಿ, ಅದು ಸ್ವಲ್ಪ ತನ್ನಿಂದ ತಾನೇ ಮೇಲೆ ಬರಲಿ ರೀ. ಇವಾಗ ಮೇಲೆ ಬಂತವದಿಲ್ರಿ, ಒಂದು 2 ನಿಮಿಷಕ್ಕೆ ಮೇಲೆ ಬಂದ್ಬಿಡ್ತೈತೆ ರೀ. ಆವಾಗ ಮಿಕ್ಸ್ ಮಾಡಿರಿ. ಈಗ ಮಿಕ್ಸ್ ಮಾಡಿ ಗ್ಯಾಸ್ ಫ್ಲೇಮನ್ನು ಲೋ ಇಡ್ರಿ. ಲೋ ಇಟ್ಕೊಂಡು ಒಂದು 3-4 ನಿಮಿಷ ಚಲೋತ್ನಂಗೆ ಕುದಿಸ್ಕೊರಿ. ಅದು ಚಲೋತ್ನಂಗೆ ಕುದ್ದು ಬಿಟ್ಟಿರ್ತೈತೆ ರೀ. ಆವಾಗ ಈಗ ಕುದ್ದಿರುವಂಥ ಅದ್ರೊಳಗೆ ನಾವು ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ವಲ್ರಿ, ಹೆಸರು ಬೇಳೆ, ಹೀರಿಕಾಯಿ, ಬೆಳ್ಳುಳ್ಳಿ ಎಲ್ಲನೂ ಅದನ್ನು ಹಾಕೋರಿ. ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮ್ನೊಳಗೆ ಒಂದು 2 ನಿಮಿಷ ಚಲೋತ್ನಂಗೆ ಕುದಿಸ್ಕೊರಿ. ಈಗ ನೋಡ್ರಿ ಗಟ್ಟಿಗೆ ಐತ್ರಿ, ಅದ್ರೊಳಗೆ ಒಂದು ಅರ್ಧ ಕಪ್ಪಿನಷ್ಟು ನೀರನ್ನು ಹಾಕೊಂಡಿನ್ರಿ. ಹಾಕೊಂಡು ಮಿಕ್ಸ್ ಮಾಡ್ಕೊರಿ. ನೋಡ್ರಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಇನ್ನೊಂದು ಅರ್ಧ ಕಪ್ ನೀರನ್ನು ಹಾಕೊಂಡಿನ್ರಿ. ಟೋಟಲಾಗಿ ಮತ್ತೆ 1 ಕಪ್ ನೀರನ್ನು ಹಾಕೊಂಡು ಚಲೋತ್ನಂಗೆ ಇದನ್ನು ಲೋ ಟು ಮೀಡಿಯಂ ಫ್ಲೇಮ್ ಒಳಗೆ ಒಂದು ಕುದಿ ಬರಲಿ ರೀ. ಈಗ ಇದು ನೋಡ್ರಿ ಕುದಿಯಾಕತ್ತವಲ್ರಿ ಚಲೋತ್ನಂಗೆ. ಗ್ಯಾಸ್ ಆಫ್ ಮಾಡಿಕೊಂಡು ನಾವು ಮಾಡ್ಕೊಂಡಿದ್ವಲ್ರಿ ಮಸಾಲ, ಅದು ನಿಮಗೆ ಎಷ್ಟು ಬೇಕು ಅನ್ನೋದು ನೋಡಿಕೊಂಡು ಹಾಕೋರೆ. ನಾ ಇಲ್ಲಿ ಒಂದು 3.5 ಸ್ಪೂನ್ ಅಷ್ಟು ಹಾಕೊಂಡಿನ್ರಿ. ಮತ್ತು ನೀವು ರುಚಿ ನೋಡಿಕೊಂಡು ಬೇಕಂದ್ರೆ ಮತ್ತೆ ಸೇರಿಸ್ಕೋಬಹುದ್ರಿ. ಯಾಕಂದ್ರೆ ಕೆಲವೊಂದು ಮೆಣಸಿನ್ಕಾಯಿ ಖಾರ ಇರ್ತಾವ್ರೆ, ಕೆಲವೊಂದು ಮೆಣಸಿನ್ಕಾಯಿ ಸೊಪ್ಪು ಇರ್ತಾವೆ. ಹಾಗಾಗಿ ಈ ಟೇಸ್ಟ್ ನೋಡಿಕೊಂಡು ಬೇಕಾದ್ರೆ ಇನ್ನೊಂದು ಸ್ವಲ್ಪ ಮಸಾಲೆ ಸೇರಿಸ್ಕೊರಿ. ಆ ಮಸಾಲೆ ಉಳಿದಿದ್ದು ನಾವು ಚಪಾತಿ ರೊಟ್ಟಿಗೆ ತಿನ್ಬಹುದ್ರಿ. ಈಗ ನೋಡ್ರಿ ಗ್ಯಾಸ್ ಹಚ್ಚಿ ಒಂದು ಪಾತ್ರೆ ಒಳಗೆ ಒಂದು ಅರ್ಧ ಚಮಚದಷ್ಟು ಬೆಣ್ಣೆಯನ್ನು ಹಾಕೊಂಡಿನ್ರಿ. ಅದ್ರಾಗ ಒಂದಿಷ್ಟು ಅರ್ಧ ಚಮಚದಷ್ಟು ಉದ್ದಿನಬೇಳೆ, ಅರ್ಧ ಚಮಚದಷ್ಟು ಕಡಲೆಬೇಳೆ ಬೆಣ್ಣೆ ಒಳಗನ ಫ್ರೈ ಮಾಡ್ಕೊಬೇಕ್ರಿ. ಅದನ್ನು ತುಪ್ಪ ಹಾಕಿ ಬಿಡಬೇಡ್ರಿ. ಅದನ್ನು ಫ್ರೈ ಮಾಡಿಕೊಂಡು ನೋಡ್ರಿ ಹಳ್ಳಿದಂಗೆ ಆಗ್ಬೇಕ್ರಿ ನಮ್ಮ ಅದ್ರೊಳಗೆ ನೋಡ್ರಿ ಒಂದು ಹಿಡಿಯಷ್ಟು ಗೋಡಂಬಿಯನ್ನು ಹಾಕ್ಕೊಂಡು ನೀಟಾಗಿ ನಾವು ಕಲರ್ ಚೇಂಜ್ ಆಗ್ಲರೆ ಅಲ್ಲಿವರೆಗೆ ಫ್ರೈ ಮಾಡ್ಕೊಳ್ಳೋಣ್ರಿ. ಸ್ವಲ್ಪ ಕಲರ್ ಚೇಂಜ್ ಆಯ್ತು ಹೌದಲ್ರಿ. ಈಗ ಇದ್ರೊಳಗೆ ನೋಡ್ರಿ ಒಂದು ಒಣ ಮೆಣಸಿನ್ಕಾಯನ್ನ ತುಂಡು ಮಾಡಿ ಇಟ್ಕೊಂಡಿದ್ದೀನ್ರಿ, ಅದನ್ನು ಹಾಕೊಂಡಿನ್ರಿ. ಹಾಕೊಂಡು ಸ್ವಲ್ಪ ಚಲೋತ್ನಂಗೆ ಫ್ರೈ ಆಗಲಿ ರೀ. ಅದ್ರೊಳಗೆ ನೋಡ್ರಿ 1 ಚಮಚದಷ್ಟು ಕಾಳು ಮೆಣಸನ್ನು ಸ್ವಲ್ಪ ತರಿಯಾಗಿ ಕುಟ್ಕೊಂಡಿದ್ದೀನಿ ರೀ. ಸ್ವಲ್ಪ ಔಡ ಜಜ್ಜಿ ಬಿಡ್ರಿ, ಅದನ್ನು ಭಾಳ ಪುಡಿ ಮಾಡಕ್ಕೆ ಹೋಗ್ಬೇಡ್ರಿ. 1-4 ಪೀಸ್ ಆದ್ರೆ ಸಾಕ್ರಿ ಮೆಣಸು. ಹಾಕೊಂಡು ನೋಡ್ರಿ ಚಲೋತ್ನಂಗೆ ಹೊಂಬಣ್ಣ ಬರುವಂಗೆ ಫ್ರೈ ಮಾಡ್ಕೊಂಡಿನ್ರಿ. ನಂತರ 1 ಚಮಚದಷ್ಟು ಧನಿಯಾ ಪೌಡ್ರ್ ಹಾಕ್ಕೊಂಡು ಇದನ್ನು ಜಾಸ್ತಿ ಫ್ರೈ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಮಿಕ್ಸ್ ಆಗೋಣ ಇಮಿಡಿಯೇಟಾಗಿ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ರಿ. ಅದೇ ಜಳಕ ನಮ್ದು ಏನಾಗತ್ತೆ ರೀ, ಧನಿಯಾ ಪೌಡ್ರ್ ಅನ್ನೋದು ನೀಟಾಗಿ ಘಮ ವಾಸನೆ ಬರ್ತೈತಿ, ಫ್ರೈ ಆಗತ್ತೆ ರೀ. ನೋಡ್ರಿ ಇವಾಗ ಘಮ ವಾಸನೆ ಬಂತ, ನಮ್ಮ ನೀಟಾಗಿ ಫ್ರೈನೂ ಆತ್ರಿ. ಇದನ್ನ ಇವಾಗ ಬಿಸಿ ಇದನ್ನು ನಾವು ಮಾಡ್ಕೊಂಡಿರುವಂಥ ಈ ಬ್ರೇಕ್ಫಾಸ್ಟ್ ಐತಲ್ರಿ, ಆ ತಿಂಡಿ ಒಳಗೆ ಹಾಕಿ ಮಿಕ್ಸ್ ಮಾಡಿಬಿಡೋಣ್ರಿ.
ನೋಡ್ರಿ ಹಿಂಗೆ ಮ್ಯಾಲೆ ನಾವು ಒಂದು ತಡಕ ಕೊಡೋದ್ರಿಂದ ನಮ್ಗೆ ಎಷ್ಟು ರುಚಿ ಇರ್ತೈತಂದ್ರಿ. ನಮಗೆ ಗೋಡಂಬಿ ತಡಕ ಸಖತ್ ಇರ್ತೈತ್ರಿ. ಬೆಣ್ಣೆಯಿಂದ ಫ್ರೈ ಮಾಡಿರುವಂಥ ಗೋಡಂಬಿ ತಡಕ ಹಾಕಿ ಮಾಡಿದ್ರೆ ನೋಡ್ರಿ ಆಹಾ ಘಮ್ ಅಂತ ಇದ್ದಾರೆ. ನಮ್ಮ ಮೂಗಿಗೆ ಸ್ಮೆಲ್, ಇದರಲ್ಲಿ ಏನಾದರೂ ಸ್ಮೆಲ್ ತೋರಿಸೋದಿದ್ರೆ ತೋರಿಸ್ಬೋದಿತ್ರಿ ಯೂಟ್ಯೂಬ್ನಲ್ಲೇ. ಈಗ ಕೊನೆಯದಾಗಿ ನೀಟಾಗಿ ತೊಳ್ಕೊಂಡು ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿಯನ್ನು ಹಾಕಿ ಮಿಕ್ಸ್ ಮಾಡಿಬಿಟ್ರೆ ನೀಟಾಗಿ ತೊಳ್ಕೊರೆ ಮತ್ತು ಕೊತ್ತಂಬರಿನ ನೀಟಾಗಿ ತೊಳ್ಕೊಂಡ ಹಾಕೋರಿ. ಈಗ ಸರ್ವ್ ಮಾಡ್ತಾ ಇದ್ದು ನೋಡ್ರಿ ಆಹಾ ಒಂದು ಒಳ್ಳೆ ಘಮ ಬರ್ತಾ ಇದೆ ರೀ. ಇದ್ರೊಳಗೆ ನೋಡ್ರಿ ನಾವು ಫ್ರೈ ಮಾಡಿರುವಂಥ ಗೋಡಂಬಿ, ಕಡ್ಲಿಬೇಳೆ, ಉದ್ದಿನಬೇಳೆ, ಬೆಣ್ಣೆ ಜೊತೆಗೆ ತಿಂತಾ ಇದ್ರೆ ಆಹಾ ಸೂಪರ್ ಆಗಿದೆ ಬಂಧುಗಳೇ. ಇದನ್ನ ಬಿಸಿ ಬಿಸಿದೇನೆ ತಿನ್ನಬೇಕು. ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ. ಆರಿದ ಮೇಲೆ ಇದು ಗಟ್ಟಿಗಾಗುತ್ತೆ. ಹಾಟ್ ಬಾಕ್ಸ್ನಲ್ಲಿ ಹಾಕಿಟ್ರೆ ನಾವು 6 ಗಂಟೆವರೆಗೂ ಬಿಸಿದನ್ನೇ ತಿನ್ಬಹುದು ನೋಡ್ರಿ. ಮಳೆಗಾಲ ಚಳಿಗಾಲಕ್ಕೆ ಹೇಳಿ ಮಾಡಿಸಿದಂಥ ತಿಂಡಿ ಅಂತಾನೆ ಹೇಳ್ಬಹುದು. ಇದನ್ನ ರಾತ್ರಿ ತಿಂದು ನಾವು ಮಲಗಿದ್ರೆ ಸ್ವಲ್ಪ ಕಣ್ತುಂಬ ನಿದ್ದೆ ಬರುತ್ತೆ ಬಂಧುಗಳೇ. ಮಲ್ಕೊಂಡ್ರೆ ಬೆಳಿಗ್ಗೆನೆ ಎಚ್ಚರ ಆಗೋದು. ಚಳಿ ನಡಕ ಏನೂ ಬರಲ್ಲ ನಮಗೆ. ಸಖತ್ತಾಗಿದೆ. ಟ್ರೈ ಮಾಡ್ರಿ. ಅರ್ಥ ಆಯ್ತಲ್ಲ ಹೇಗೆ ಮಾಡ್ಬೇಕನ್ನೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.